ತಮಿಳುನಾಡಲ್ಲಿ ಬಟ್ಟೆ ಬಿಚ್ಚಿ ಅರ್ಧ ಬಟ್ಟೆಯಲ್ಲಿ ಡೆಲ್ಲಿ ಒಳಗೆ ಜಂತರ್ ಮಂತರಲ್ಲಿ 1 ತಿಂಗಳು ಹೋರಾಟ ಮಾಡಿದ್ರು. ಕಿಂಚಿತ್ತು ಕರುಣೆ ಇಲ್ಲ. ಸೂರತ್ತಲ್ಲಿ ಸುಮಾರು 1 ಲಕ್ಷ ಜನ ರೈತರು ಮುಷ್ಕರ ಮಾಡಿದ್ರು. ತಹಸೀಲ್ದಾರ್ ಹೇಳಿದ್ರು, ಇದೇ ಮುಖ್ಯಮಂತ್ರಿ ನರೇಂದ್ರ ಮೋದಿ ಯಾರು ಹೋಗ್ಕೊಡುದು, DC ಹೋಗ್ಕೊಡುದು, ಅದೇನು ಮಾಡ್ತಾರೆ ನಾನು ನೋಡ್ತೀನಿ. ಇಂಥ ದುರಾಡಳಿತವನ್ನು ನಡೆಸತಕ್ಕಂಥ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. मोदी प्रधानमंत्री बने तो कर्नाटक में नहीं रहने वाले हो, छोड़ करके कहीं और जाने वाले हो. मैं आपसे प्रार्थना करता हूं, आप चिंता मत कीजिए. मैं गुजरात में आपकी पूरी व्यवस्था करूंगा. आप ओल्ड एज होम में रहना चाहते हैं तो वहां ಮೋದಿ ಅದು ಕೂಗ್ತಿದ್ದವ್ರು ಯಾರು? ಯುವಕ್ರೆ. ಮೋದಿ ಅವರಿಗೆ ಏನ್ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು ಅಂತೇಳಿ, ಏನೋ ಭವ್ಯ ಭಾರತವನ್ನ ನಿರ್ಮಾಣ ಮಾಡಿಬಿಡ್ತಾರೆ, ನಮಗೆಲ್ಲ ಕೆಲಸ ಕೊಟ್ಬಿಡ್ತಾರೆ, ಹೊಸ ರಾಷ್ಟ್ರವನ್ನ ಕಟ್ಟುತ್ತಾರೆ ಅಂತಕ್ಕಂಥ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು. ಅವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. ದೇವೇಗೌಡ್ರೆ, ಪಂಜಾಬ್ನಲ್ಲಿ ಸಾಕಷ್ಟು ಭತ್ತವನ್ನ ಬೆಳೀತಾರೆ. ಭತ್ತನೇ ಅತಿ ಹೆಚ್ಚಾಗಿ ಬೆಳೀತಾರೆ ರೈತರು. ಭತ್ತವನ್ನ ಖರೀದಿ ಮಾಡೋರು ಇಲ್ಲದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿಗೆ ಹೋದಾಗ ಹಿಂದೆ ಮುಂದೆ ನೋಡದೆ ರೈತರ ಪರ ಹೇಗೆ ನಿಂತ್ರಿ ಗೊತ್ತಾ ದೇವೇಗೌಡ್ರೆ ನೀವು? ಅಷ್ಟೂ ರೈತರ ಅವ್ರು ಬೆಳೆದಂತ ಅಷ್ಟೂ ಭತ್ತವನ್ನ ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕು ಅಂತ ಹೇಳಿ ತಾವು ಆದೇಶವನ್ನು ಹೊರಡಿಸಿ ಆ ಭತ್ತವನ್ನೆಲ್ಲ ನಿಮ್ಮ ಸರ್ಕಾರ ಖರೀದಿ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದ ರೈತನ ಮುಖದಲ್ಲಿ ನಗುವನ್ನ ಮಂದಹಾಸವನ್ನ ಮೂಡಿಸಿದ್ದು ನೀವು ದೇವೇಗೌಡ್ರೆ. ಆ ಕಾರಣಕ್ಕೆ ಪಂಜಾಬ್ನಲ್ಲಿ ಭತ್ತದ ಒಂದು ತಳಿಗೆ ದೇವೇಗೌಡ ಅಂತ ಹೆಸರಿಟ್ಟಿದ್ದಾರೆ. ದೇವೇಗೌಡ ಅಂತ ಹೆಸರಿಟ್ಟಿದ್ದಾರೆ. ಇವತ್ತಿದೇ ಮೋದಿ ಆಡಳಿತದಲ್ಲಿ ಅದೇ ರೈತರು ಎಷ್ಟು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಇವರ ಕೃಷಿ ನೀತಿಯಿಂದ ಕಂಗಾಲಾಗಿ ಹೋದ ರೈತ ಯಾವ ತರ ಹೈರಾಣಾಗಿ ಹೋಗಿದ್ದಾನೆ, ಯಾವ ತರ ಬೀದಿಯಲ್ಲಿ ನಿಂತು ಒದ್ದಾಡ್ತಿದ್ದಾನೆ, ಆತ್ಮಹತ್ಯೆ ಮಾಡ್ಕೋತಿದ್ದಾನೆ, ಸಂಕಷ್ಟದಲ್ಲಿ ಹೆಣಗ್ತಿದ್ದಾನೆ ಅನ್ನೋದು ಗೊತ್ತಿಲ್ವಾ ದೇವೇಗೌಡ್ರೆ? ಒಬ್ಬ ರೈತ ನಾಯಕನಾಗಿ ನಿಮಗೆ ಗೊತ್ತಾಗ್ತಿಲ್ವಾ ದೇವೇಗೌಡ್ರೆ? ನಿಮಗೆ ವಯಸ್ಸಾಗಬಾರ್ದಿತ್ತು ದೇವೇಗೌಡ್ರೆ, ನಿಮಗೆ ವಯಸ್ಸಾಗಬಾರ್ದಾಗಿತ್ತು ದೇವೇಗೌಡ್ರೆ. ವಯಸ್ಸಾದ್ಮೇಲೆ ನೀವು ರಾಜಕಾರಣದಲ್ಲಿ ಇರಬಾರ್ದಿತ್ತು ದೇವೇಗೌಡ್ರೆ. 1952ರಲ್ಲಿ ಕಾಂಗ್ರೆಸ್ ಸೇರ್ಬೇಕಂತ ಹೊರಟ್ರಿ, ಕಾಂಗ್ರೆಸ್ ಸೇರ್ಕೊಂಡ್ರಿ, ಟಿಕೆಟ್ ಕೊಟ್ಟಿಲ್ಲ ಅಂತ ಹೊರಗೆ ಬಂದ್ರಿ. ಅಲ್ಲಿಂದ ಶುರುವಾದ ನಿಮ್ಮ ಪ್ರಾದೇಶಿಕ ರಾಜಕಾರಣದ ದರ್ಬಾರ್ ಇವತ್ತು ಮೋದಿಯವರ ಪಕ್ಕದಲ್ಲಿ ಕೂತ್ಕೊಂಡು ಕನ್ನಡಿಗರನ್ನ ಕೇವಲ ಅನ್ನುವಷ್ಟರಲ್ಲಿ ಮುಗಿದು ಹೋಗುತ್ತೆ ಅಂದರೆ ಸಂಕಟ ಆಗುತ್ತೆ ದೇವೇಗೌಡ್ರೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಮಾಜಿ ಪ್ರಧಾನಿ ದೇವೇಗೌಡರು ಇವ್ರಿಗೆ ವಯಸ್ಸಾಗಬಾರ್ದಿತ್ತು ಕಣ್ರಿ, ಅಥವಾ ಇವ್ರ ವಯಸ್ಸಾದ್ಮೇಲೆ ರಾಜಕಾರಣದಲ್ಲಿ ಇರಬಾರ್ದಿತ್ತು ಕಣ್ರಿ. ಸಾರ್ವಜನಿಕ ಜೀವನದಿಂದ ವಿಶ್ರಾಂತಿ ತಗೋಬೇಕಾಗಿತ್ತು. ಯಾಕಂದರೆ ಕರ್ನಾಟಕದ ಮಣ್ಣಿನ ಮಗ, ದಕ್ಷಿಣ ಭಾರತದಲ್ಲೇ ದೇಶದ ಪ್ರಧಾನಿಯಾದ ಏಕೈಕ ವ್ಯಕ್ತಿ, ಕನ್ನಡಿಗ ವ್ಯಕ್ತಿ, ಪದೇ ಪದೇ ಒತ್ತಿ ಹೇಳ್ತೀನಿ, ಕನ್ನಡಿಗ. ಈಗ ಪ್ರಧಾನಿ ಮೋದಿಯವರನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಇಲ್ಲಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟೀಕಿಸೋ ಬರದಲ್ಲಿ ಕೇವಲ 6 ಕೋಟಿ ಜನರಿಗೆ ಮುಖ್ಯಮಂತ್ರಿ ಆಗಿರುವ ನೀರು 150 ಕೋಟಿ ಜನರಿಗೆ ಪ್ರಧಾನಿ ಆಗಿರುವಂತಹ ಮೋದಿನ ಟೀಕಿಸ್ತೀಯ? ಹೀಗೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ, ಒಂದು ಸಮಾವೇಶದಲ್ಲಿ ಭಾಷಣವನ್ನು ದೇವೇಗೌಡರು ಮಾಡ್ತಾರೆ. ಆ ಭಾಷಣವನ್ನು ಕೇಳಿದ ಮೇಲೆ ನನಗನ್ಸಿದ್ದು, ಅಥವಾ ನನ್ನಂಥವ್ರಿಗೆ ಅನಿಸೋದು, ದೇವೇಗೌಡರ ರಾಜಕೀಯ ಜೀವನವನ್ನು ಬಲ್ಲವರಿಗೆ ಅನಿಸೋದು, ದೇವೇಗೌಡರಿಗೆ ವಯಸ್ಸಾಗಬಾರ್ದಾಗಿತ್ತು, ವಯಸ್ಸಾದ್ಮೇಲೆ ಅವರು ರಾಜಕಾರಣದಲ್ಲಿ ಇರಬಾರ್ದಾಗಿತ್ತು, ಸಾರ್ವಜನಿಕ ಜೀವನದಿಂದ ಅವರು ವಿಶ್ರಾಂತಿ ತಗೋಬೇಕಾಗಿತ್ತು. ಯಾಕಂದರೆ ದೇವೇಗೌಡರು ದೇವೇಗೌಡರಾಗಿ ಯೋಚನೆ ಮಾಡ್ತಾ ಇಲ್ಲ. ದೇವೇಗೌಡರು ಒಬ್ಬ ದೇಶದ ಮಾಜಿ ಪ್ರಧಾನಿಯಾಗಿ ಯೋಚನೆ ಮಾಡ್ತಾ ಇಲ್ಲ. ಮೋದಿಯವರ ಬಗ್ಗೆ
ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. ಅದಕ್ಕೆ ನಾ ಟೈಟ್ಲ್ ಹಾಕಿದೆ, ಕನ್ನಡಿಗರನ್ನ ಕೇವಲ ಎನ್ನುವಷ್ಟು ಮೋದಿ ಮೇಲೆ ಭಕ್ತಿ ಏಕೆ ದೇವೇಗೌಡ್ರೆ? ಏನ್ ಮಾಡಿದ್ದಾರೆ ಮೋದಿಯ ಸಾಧನೆಗಳನ್ನ ಒಬ್ಬ ಪ್ರಧಾನಿಯಾಗಿ ನೋಡಬಹುದಲ್ಲ. ಕೇವಲ 10 ತಿಂಗಳ ಆಡಳಿತದಲ್ಲಿ ತಾವು ಮಾಡಿದ ಸಾಧನೆಗಳ ಪ್ರಮಾಣ ಎಷ್ಟು, ತಾವು ಮಾಡಿದ ಕ್ರಾಂತಿ ಏನು, ದೇಶ ವಿದೇಶದಲ್ಲಿ ತಮಗಿರುವಂತಹ ವರ್ಚಸ್ಸು ಏನು? ರೇ ದೇವೇಗೌಡ್ರೆ, ಪಂಜಾಬ್ನಲ್ಲಿ ಸಾಕಷ್ಟು ಭತ್ತವನ್ನು ಬೆಳೀತಾರೆ, ಭತ್ತನೇ ಅತಿ ಹೆಚ್ಚಾಗಿ ಬೆಳೀತಾರೆ ರೈತರು. ಭತ್ತವನ್ನು ಖರೀದಿ ಮಾಡೋರು ಇಲ್ಲದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಹೋದಾಗ ಹಿಂದೆ ಮುಂದೆ ನೋಡದೆ ರೈತರ ಪರ ಹೇಗೆ ನಿಂತ್ರಿ ಗೊತ್ತಾ ದೇವೇಗೌಡ್ರೆ ನೀವು? ಅಷ್ಟೂ ರೈತರ ಅವರು ಬೆಳೆದಂಥ ಅಷ್ಟೂ ಭತ್ತವನ್ನು ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕು ಅಂತ ಹೇಳಿ ತಾವು ಆದೇಶವನ್ನು ಹೊರಡಿಸಿ ಆ ಭತ್ತವನ್ನೆಲ್ಲ ನಿಮ್ಮ ಸರ್ಕಾರ ಖರೀದಿ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದ ರೈತನ ಮುಖದಲ್ಲಿ ನಗುವನ್ನು, ಮಂದಹಾಸವನ್ನು ಮೂಡಿಸಿದ್ದು ನೀವು ದೇವೇಗೌಡ್ರೆ. ಆ ಕಾರಣಕ್ಕೆ ಪಂಜಾಬ್ನಲ್ಲಿ ಭತ್ತದ ಒಂದು ತಳಿಗೆ ದೇವೇಗೌಡ ಅಂತ ಹೆಸರಿಟ್ಟಿದ್ದಾರೆ. ಇವತ್ತಿದೇ ಮೋದಿ ಆಡಳಿತದಲ್ಲಿ ಅದೇ ರೈತರು ಎಷ್ಟು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಇವರ ಕೃಷಿ ನೀತಿಯಿಂದ ಕಂಗಾಲಾಗಿ ಹೋದ ರೈತ ಯಾವ ಥರ ಹೈರಾಣಾಗಿ ಹೋಗಿದ್ದಾನೆ, ಯಾವ ಥರ ಬೀದಿಯಲ್ಲಿ ನಿಂತು ಒದ್ದಾಡ್ತಿದ್ದಾನೆ, ಆತ್ಮಹತ್ಯೆ ಮಾಡ್ಕೋತಿದ್ದಾನೆ, ಸಂಕಷ್ಟದಲ್ಲಿ ಹೆಣಗ್ತಿದ್ದಾನೆ ಅನ್ನೋದು ಗೊತ್ತಿಲ್ವಾ ದೇವೇಗೌಡ್ರೆ? ತಮಿಳುನಾಡಲ್ಲಿ ಬಟ್ಟೆ ಬಿಚ್ಚಿ ಅರ್ಧ ಬಟ್ಟೆಯಲ್ಲಿ ಡೆಲ್ಲಿ ಒಳಗೆ ಜಂತರ್ ಮಂತರಲ್ಲಿ 1 ತಿಂಗಳು ಹೋರಾಟ ಮಾಡಿದ್ರು. ಕಿಂಚಿತ್ತೂ ಕರುಣೆ ಇಲ್ಲ. ಸೂರತ್ತಲ್ಲಿ ಸುಮಾರು 1 ಲಕ್ಷ ಜನ ರೈತರು ಮುಷ್ಕರ ಮಾಡಿದ್ರು. ತಹಸೀಲ್ದಾರ್ ಹೇಳಿದ್ರು, ಇದೇ ಮುಖ್ಯಮಂತ್ರಿ ನರೇಂದ್ರ ಮೋದಿ ಯಾರು ಹೋಗ್ಕೊಡುದು, DC ಹೋಗ್ಕೊಡುದು, ಅದೇನು ಮಾಡ್ತಾರೆ ನಾನು ನೋಡ್ತೀನಿ. ಇಂಥ ದುರಾಡಳಿತವನ್ನು ನಡೆಸ್ತಕ್ಕಂಥ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ಒಬ್ಬ ರೈತ ನಾಯಕನಾಗಿ ನಿಮಗೆ ಗೊತ್ತಾಗ್ತಿಲ್ವಾ ದೇವೇಗೌಡ್ರೆ? ನಿಮಗೆ ವಯಸ್ಸಾಗಬಾರ್ದಿತ್ತು ದೇವೇಗೌಡ್ರೆ, ನಿಮಗೆ ವಯಸ್ಸಾಗಬಾರ್ದಾಗಿತ್ತು ದೇವೇಗೌಡ್ರೆ. ವಯಸ್ಸಾದ್ಮೇಲೆ ನೀವು ರಾಜಕಾರಣದಲ್ಲಿ ಇರಬಾರ್ದಿತ್ತು ದೇವೇಗೌಡ್ರೆ. ಕೃಷಿ ಸಂಬಂಧಪಟ್ಟಂಗೆ ಕ್ರಾಂತಿಯನ್ನು ಮಾಡಿದವರು, ನೀರಾವರಿ ಕ್ಷೇತ್ರಕ್ಕೆ ಭರಪೂರ ಕೊಡುಗೆಯನ್ನು ಕೊಟ್ಟವರು, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸುಧಾರಿಸಿದವರು, ದೇಶದೊಳಗಿನ ಆಂತರಿಕ ಸಂಬಂಧವನ್ನು ಸುಧಾರಿಸಿದ ನೀವು ಅಧಿಕಾರಕ್ಕೆ ಬಂದರೆ ಕೇವಲ 100 ದಿನದಲ್ಲಿ ಕಪ್ಪು ಹಣ ತರ್ತೀವಿ, ಒಬ್ಬೊಬ್ಬರ ಅಕೌಂಟಿಗೆ 15 ಲಕ್ಷ ಹಣ ಹಾಕುವಷ್ಟು ಹಣ ಅಲ್ಲಿದೆ ಅಂಥೇಳಿ ಆ ಆಧಾರದಲ್ಲಿ ಇವರು ಅಧಿಕಾರಕ್ಕೆ ಬಂದರೆ, ನಿಮ್ಮ ಕಾಲದಲ್ಲಿ ಸುಮಾರು 10,000 ಕೋಟಿಯಷ್ಟು ಕಪ್ಪು ಹಣವನ್ನು ಸಂಗ್ರಹ ಮಾಡಿದ ಕ್ರಾಂತಿಯನ್ನು ಮರೆತು ಬಿಟ್ರ? ಒಬ್ಬ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಬಗ್ಗೆ ಯೋಚನೆ ಮಾಡಿ, ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಕಾಲದಲ್ಲಿ ಆದಷ್ಟು ಕಪ್ಪು ಹಣವನ್ನು ಸಂಗ್ರಹ ಮಾಡುವ, ಕಪ್ಪು ಹಣವನ್ನು ಪತ್ತೆ ಹಚ್ಚುವ, ಕಪ್ಪು ಹಣವನ್ನು ವಾಪಸ್ಸು ತರುವ ಕ್ರಾಂತಿ ಈ ಬಡಾಯಿಗಳು ಮಾತನಾಡೋರು ಮಾಡಿದ್ರ ಅಂತ ಯೋಚನೆ ಮಾಡಿ ದೇವೇಗೌಡ್ರೆ. 6 ಕೋಟಿ ಕನ್ನಡಿಗರು ಕೇವಲ ನೀವು ಮಾತಾಡ್ತಿದ್ದೀರ ದೇವೇಗೌಡ್ರೆ. ಒಬ್ಬ ನರೇಂದ್ರ ಮೋದಿಗೋಸ್ಕರ, ಒಂದು BJP ಪಕ್ಷದ ಜೊತೆ ತಾವು ಮೈತ್ರಿ ಮಾಡಿಕೊಂಡ್ರೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಮಗ ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿ ಹಿನ್ನಡೆ ಅನುಭವಿಸಿದ್ರು. ಕಾಂಗ್ರೆಸ್ 135 ಸ್ಥಾನಗಳ ಭರ್ಜರಿ ಗೆಲುವು ಸಾಧಿಸಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಏನಾಯ್ತು ದೇವೇಗೌಡ್ರೆ? ಎಲ್ಲ ಹೋಯ್ತು ನಿಮ್ಮ ಜಾತ್ಯತೀತ ಅಂಶಗಳು, ಎಲ್ಲ ಹೋಯ್ತು ಕನ್ನಡದ ಮೇಲೆ ನಮ್ಮ ಪ್ರೇಮಗಳು. ಇವತ್ತು ಕರ್ನಾಟಕದಲ್ಲಿ ರೈತರ ಮೊಗದಲ್ಲಿ ಅತಿ ಹೆಚ್ಚಿನ ಖುಷಿಯನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಭಾಳ ದೊಡ್ಡ ಕೊಡುಗೆ ನಿಮ್ಮದಿದೆ. ಅದನ್ನು ಒಪ್ಕೋತೀವಲ್ಲ. ಒಂದು ಸಲ ದೇವೇಗೌಡರ ಬಗ್ಗೆ ನಾನು ಆರ್ಟಿಕಲ್ ಬರೀತಾ ಇದ್ದೆ ಸ್ನೇಹಿತರೆ, ಒಂದಿಷ್ಟು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೆ. ನಾನು ಬೆಚ್ಚಿ ಬಿದ್ದು ಹೋದೆ. ಇದೇ ದೇವೇಗೌಡರು ಶಂಕುಸ್ಥಾಪನೆ ಮಾಡಿದಂಥ ಸೇತುವೆಗಳನ್ನು ಮೋದಿಯವರು ಉದ್ಘಾಟನೆ ಮಾಡಿ ಬಿಲ್ಡಪ್ ತಗೋತಾ ಇದ್ದಾರೆ. ಇದೇ ದೇವೇಗೌಡರು ಶಂಕುಸ್ಥಾಪನೆ ಮಾಡಿದ ದೊಡ್ಡ ದೊಡ್ಡ ಸೇತುವೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಅವರ ನಂತರದ ಪ್ರಧಾನಮಂತ್ರಿಗಳು, ಅವರ ನಂತರದ ಪ್ರಧಾನಿಗಳು ಉದ್ಘಾಟನೆ ಮಾಡಿ ಕ್ರೆಡಿಟ್ ತಗೊಳ್ತಿದ್ದಾರೆ. ಈ ಕ್ಷಣಕ್ಕೂ ಕೂಡ ಈ ಪ್ರಧಾನಿ ಕೂಡ ಕ್ರೆಡಿಟ್ ತಗೊಳ್ತಿದ್ದಾರೆ. TSR ಸುಬ್ರಹ್ಮಣ್ಯನ್ ಅಂತ ಅವರು ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡ್ತಾರೆ. ಒಂದು 5 ವರ್ಷ ದೇವೇಗೌಡರು ದೇಶದ ಪ್ರಧಾನಿ ಆಗಿದ್ದಿದ್ರೆ ನೆಹರು ನಂತರ ಭಾರತ ಕಂಡ ಅತ್ಯುತ್ತಮ ಪ್ರಧಾನಿ ದೇವೇಗೌಡರು ಆಗ್ತಾ ಇದ್ರು ಅಂತ ಹೇಳಿ, ನೆಹರು ನಂತರದ ಸ್ಥಾನದಲ್ಲಿ ದೇವೇಗೌಡರು ಇರ್ತಾ ಇದ್ರು. ಆ ಮಟ್ಟಿಗೆ ಕ್ರಾಂತಿಯನ್ನು ಮಾಡಬಲ್ಲಂತಹ ತಾಕತ್ತಿದ್ದ ವ್ಯಕ್ತಿ.
ದೇವೇಗೌಡರ ನೀವು ಯೋಚನೆ ಮಾಡಿ, ಇವತ್ತು BJP ಜೊತೆ ನೀವು ಮೈತ್ರಿ ಮಾಡ್ಕೊಂಡ್ರಿ, ನನ್ನನ್ನು ಪ್ರಧಾನಿ ಗಾದಿಯಿಂದ ಇಳಿಸಿದ್ದು ಕಾಂಗ್ರೆಸ್ ಅಂತ ನೀವು ಯಾವತ್ತೂ ಕೂಡ ಎಲ್ಲೂ ಕೂಡ ಕೇಳಿಸ್ಕೊಂಡಿಲ್ಲ. ಬಟ್ ಬೇರೆಯವರೆಲ್ಲ ಮಾತಾಡ್ತಿದ್ದಾರೆ. ದೇವೇಗೌಡರ ಕೇವಲ 46 ಸ್ಥಾನಗಳಿದ್ವು ಜನತಾ ಪರಿವಾರಕ್ಕೆ. ಆದರೆ ಜನತಾ ಪರಿವಾರ 46 ಸ್ಥಾನವನ್ನು ಪಡೆದಿದ್ದು ಕೂಡ ಕ್ರಾಂತಿನೇ. ಜನತಾ ದಳ 46 ಸ್ಥಾನವನ್ನು ಪಡೆದಿದ್ದು ಕೂಡ ಕ್ರಾಂತಿನೇ. ಕೇವಲ 1988 ಅನಿಸುತ್ತೆ, ಕೇವಲ 2 ಸ್ಥಾನಗಳನ್ನು ಗೆದ್ದುಕೊಂಡಿದ್ದ ಜನತಾ ದಳ ಕೇವಲ 5-6 ವರ್ಷದಲ್ಲೇ ನಿಮ್ಮನ್ನು ಮುಖ್ಯಮಂತ್ರಿ ಮಾಡುವಷ್ಟು ಪ್ರಬಲವಾಗಿ ಬೆಳೆಯುತ್ತೆ. ರಾಜ್ಯದಲ್ಲಿ ನಿಮ್ಮ ನೇತೃತ್ವದ ಜನತಾದಳ ನೇತೃತ್ವದ ಸರ್ಕಾರ ರಚನೆ ಆಗುವಷ್ಟರ ಮಟ್ಟಿಗೆ ಕ್ರಾಂತಿಯನ್ನು ಮಾಡುತ್ತೆ ಅನ್ನೋದಕ್ಕೆ, ಅಂದರೆ ಅದಕ್ಕೆ ಕಾರಣ ದೇವೇಗೌಡರು ನೀವೇ. ನೋ ಡೌಟ್ ನಿಮ್ಮ ನಾಯಕತ್ವ, ನಿಮ್ಮ ಜಾತ್ಯತೀತ ನಿಲುವು, ಇದನ್ನೆಲ್ಲದೂ ಕೂಡ ಮೆಚ್ಕೊಂಡು ಬಂದಿದ್ದಕ್ಕೆ ಹೊಟ್ಟೆ ಉರಿಯಿಂದ ಭಾಷಣ ಮಾಡ್ತಾ ಇದ್ದೀವಿ ಅಥವಾ ಮಾತಾಡ್ತಾ ಇದ್ದೀವಿ ನಾವು. 1952 ಕಾಂಗ್ರೆಸ್ ಸೇರ್ಬೇಕಂತ ಹೊರಟ್ರಿ, ಕಾಂಗ್ರೆಸ್ ಸೇರ್ಕೊಂಡ್ರಿ, ಟಿಕೆಟ್ ಕೊಟ್ಟಿಲ್ಲ ಅಂತ ಹೊರಗೆ ಬಂದ್ರಿ. ಅಲ್ಲಿಂದ ಶುರುವಾದ ನಿಮ್ಮ ಪ್ರಾದೇಶಿಕ ರಾಜಕಾರಣದ ದರ್ಬಾರ್ ಇವತ್ತು ಮೋದಿಯವರ ಪಕ್ಕದಲ್ಲಿ ಕೂತ್ಕೊಂಡು ಕನ್ನಡಿಗರನ್ನ ಕೇವಲ ಅನ್ನುವಷ್ಟರಲ್ಲಿ ಮುಗಿದು ಹೋಗುತ್ತೆ ಅಂದರೆ ಸಂಕಟ ಆಗುತ್ತೆ ದೇವೇಗೌಡ್ರೆ. ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. ಬಹಳ ಸಂಕಟ ಆಗ್ತದೆ. 46 ಸ್ಥಾನಗಳನ್ನು ಹಿಡ್ಕೊಂಡು ಬಂದ ನಿಮಗೆ BJP ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆ ಮಾಡಬಾರ್ದು ಅಂಥೇಳಿ 140 ಸ್ಥಾನಗಳನ್ನು ಪಡೆದಂತಹ ಕಾಂಗ್ರೆಸ್, ಒಂದು 100 ಸ್ಥಾನಗಳನ್ನು ಪಡೆದಂತಹ ಬೇರೆ ಬೇರೆ ಪಕ್ಷಗಳು, ಒಂದಿಷ್ಟು ಎಳ ಪಕ್ಷಗಳೆಲ್ಲ ಸೇರಿ ನಿಮ್ಮನ್ನು ಪ್ರಧಾನಿ ಮಾಡ್ತಾರೆ. ಅವತ್ತು 140 ಸ್ಥಾನ ಪಡೆದಂತಹ ಕಾಂಗ್ರೆಸ್ಸು ನಿಮ್ಮನ್ನು ಬೆಂಬಲಿಸಿ ಪ್ರಧಾನಿ ಮಾಡ್ತಲ್ವ? ಅವತ್ತು ಕಾಂಗ್ರೆಸ್ ಬೆಂಬಲ ಕೊಡದೆ ನೀವು ಪ್ರಧಾನಿನೇ ಆಗ್ತಿರ್ಲಿಲ್ವಲ್ಲ. ಪ್ರಧಾನಿ ಗಾದಿಯಿಂದ ಇಳಿಯೋದನ್ನು ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಪ್ರಧಾನಿ ಗಾದಿಯಿಂದ ಇಳಿಸೋದಕ್ಕಾದ ಕಾರಣಗಳ ಬಗ್ಗೆ ಮಾತ್ರ ನೀವು ಹೆಚ್ಚು ಮಾತಾಡ್ತಾ ಇಲ್ಲ. ನಮ್ಮನ್ನು ಇಳಿಸಿದರು ಅನ್ನುವಂಥ ವಿಚಾರದ ಮೇಲೆ ಚರ್ಚೆ ನಡೀತಾ ಇದೆ. ಇಳಿಯೋದಕ್ಕಿಂತ ಮುಂಚೆ ಹತ್ತಿದ್ದು ನೆನಪಾಗೋದಿಲ್ವಾ ಅಂತ. ಇಳಿಯೋದು ಆಮೇಲೆ ಹತ್ತೋದಕ್ಕೆ ಕಾರಣ ಆದವರು ಇವತ್ತು ದೇಶದ ಇತಿಹಾಸದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಯಾರು ಅನ್ನೋ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರುತ್ತೆ. ಆದರೆ 10 ತಿಂಗಳಲ್ಲಿ ನಿಮ್ಮನ್ನು ಇಳಿಸಿದ್ದಕ್ಕೆ ನಮಗೂ ಕೂಡ ಬೇಜಾರಿದೆ. ಯಾಕಂದರೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ದ ಒಬ್ಬ ಪ್ರಧಾನಿ ಇಷ್ಟು ಬೇಗ ಇಳಿದು ಹೋದ್ರಲ್ಲ ಅಂಥೇಳಿ. ಆ ನಂತರ ಕೂಡ ವಾಜಪೇಯಿ ಅವರು ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನಿಮ್ಮನ್ನು ಪ್ರಧಾನಿ ಮಾಡ್ತೀವಿ ಅಂದಾಗ ನೀವು ಒಪ್ಪುತ್ತಾರೆ ದೇವೇಗೌಡ್ರೆ? ಒಪ್ಪಲಿಲ್ಲ. ಆ ಥರ ದೇವೇಗೌಡ್ರಂಥ ಒಬ್ಬ ವ್ಯಕ್ತಿ ಇವತ್ತು ಮೋದಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಕನ್ನಡಿಗರನ್ನ ಕೇವಲ ಕನ್ನಡಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ರೆ ಗೊತ್ತಾ? ಕನ್ನಡಿಗರ ಪರವಾದಂಥ ಗಟ್ಟಿ ಧ್ವನಿ ದೇವೇಗೌಡ, ಗಟ್ಟಿ ಧ್ವನಿ ಆದವ್ರು ನೀವು. ಕನ್ನಡದ ರೈತರು, ಕನ್ನಡ ನಾಡು ನುಡಿ ಪರವಾದಂಥ ಭಾಳ ದೊಡ್ಡ ಧ್ವನಿ ಎತ್ತದವ್ರು ನೀವು. ಇದು ಯಾರಿಗೋ ಬಕೆಟ್ ಹಿಡಿಯೋ ಥರ, ಇದು ಯಾರಿಗೋ ಓಲೈಸೋ ಥರ ನೀವೇನು ಹೇಳಿದ್ರೆ ಹೇಳಿ? ನೆನಪು ಮಾಡ್ಕೊಳ್ಳಿ ದೇವೇಗೌಡ್ರೆ, ನೆನಪು ಮಾಡ್ಕೊಳ್ಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳಿದ್ರಿ, ಹೇಳಿಕೆ ಕೊಟ್ಟಿದ್ರಿ, ನೆನಪು ಮಾಡ್ಕೊಳ್ಳಿ. ನರೇಂದ್ರ ಮೋದಿಯವರು ಏನಾದರೂ ಪ್ರಧಾನಿ ಆದರೆ, ನರೇಂದ್ರ ಮೋದಿಯವರು ಏನಾದರೂ ಈ ದೇಶದ ಪ್ರಧಾನಿ ಆದರೆ ನಾನು ದೇಶ ಬಿಡುತ್ತೀನಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಆದರೂ ನೀವು ದೇಶ ಬಿಡಲಿಲ್ಲ. ಅದಾದ ಮೇಲೆ ನರೇಂದ್ರ ಮೋದಿಯವರು ಆಡಳಿತದಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿದ್ರಿ. ನರೇಂದ್ರ ಮೋದಿಯವರು ಆಡಳಿತದಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿದ್ರಿ. ಆಗಲೂ ನಿಮ್ಮೊಳಗಡೆ ಜಾತ್ಯತೀತ ಅಂಶಗಳಿದ್ವು. ಆಗಲೂ ನಿಮ್ಮೊಳಗಡೆ ಒಬ್ಬ ರಾಜಕಾರಣಿ ಕೆಲಸ ಮಾಡ್ತಾ ಇದ್ದ. ಆಗಲೂ ನಿಮ್ಮ ಸಿದ್ಧಾಂತ ಕೆಲಸ ಮಾಡ್ತಾ ಇತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಪಡ್ಕೊಂಡಿದ್ದೆ. ಅದಾದ ನಂತರ ಕುಮಾರಸ್ವಾಮಿ ಅವರಿಗೆ ಸಿಟ್ಟು ಬಂದಿದ್ದು, ನಿಖಿಲ್ ಕುಮಾರಸ್ವಾಮಿ ಸೋತಿದ್ದು, ನಿಮ್ಮ ಮೇಲಿದ್ದಂಥ ಆರೋಪಗಳಿದ್ವಲ್ಲ, ಹಲವಾರು ದಶಕಗಳ ಆರೋಪ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಸ್ವಾರ್ಥಿ, ಇನ್ನಿತರೆ ನೀವೇ ನಿರಾಕರಿಸಿದಂತಹ ಆರೋಪಗಳು ಈಗ ಕೃತಿಯಾಗಿ ಸತ್ಯವಾಗಿ ಚರ್ಚೆಗೀಡಾಗ್ತಿದೆಯಲ್ಲ, ಇದಕ್ಕೇನು ಹೇಳ್ತೀರಾ ನೀವು? ಇದು ಸ್ವಹಿತಾಸಕ್ತಿ, ಕುಟುಂಬ ರಾಜಕಾರಣ, ಕುಟುಂಬ ಹಿತಾಸಕ್ತಿ, ಇದಿಷ್ಟೇ ಗಮನಕ್ಕೆ ತಗೊಂಡು ದೇವೇಗೌಡ ತನ್ನ ಇಳಿ ವಯಸ್ಸಿನಲ್ಲಿ ಜಾತ್ಯತೀತ ಸಿದ್ಧಾಂತವನ್ನು ಬದಿಗಿಟ್ಟು ಕೋಮುವಾದ ಸಿದ್ಧಾಂತಕ್ಕೆ ಮಾರು ಹೋಗಿ ತಮ್ಮ ಸ್ವಾರ್ಥಕ್ಕೋಸ್ಕರ
ಕೇವಲ 6 ಕೋಟಿ ಕನ್ನಡಿಗರು, ಕೇವಲ 6 ಕೋಟಿ ಕನ್ನಡಿಗರು ಅಂತ ಕನ್ನಡಿಗರನ್ನ ಕೇವಲ ಅಂತ ಹೇಳ್ತಾ ಮೋದಿಯನ್ನು ಮೆಚ್ಚಿಸೋ ಕೆಲಸವನ್ನು ಬೇರೆ ಯಾರಾದರೂ ಮಾಡಿದ್ರೆ, ಕುಮಾರಸ್ವಾಮಿ ಅವರು ಮಾಡಿದ್ರೆ ನಮಗೆ ಇಷ್ಟು ಬೇಜಾರಾಗಲ್ಲ ರೀ, ನಿಖಿಲ್ ಇವರೆಲ್ಲ ಮಾಡ್ಕೊಂಡು ಬೇಜಾರು ಚಾನ್ಸೇ ಇಲ್ಲ, ಏನೋ ಹೇಳ್ಕೊತಾರೆ ಅಂತ ಅನಿಸ್ಬೋದು. ದೇವೇಗೌಡರಿಂದ ಪ್ಲೀಸ್ ದೇವೇಗೌಡ್ರೆ, ನೀವು ಮಾತಾಡೋಕ್ಕೆ ಹೋಗ್ಬೇಡಿ, ನೀವು ಮನೇಲಿದ್ದು ಬಿಡಿ, ರಾಜಕಾರಣದಿಂದ ನಿವೃತ್ತಿ ಆಗಿಬಿಡಿ. ಯಾಕಂದರೆ ನಮಗೆ ನೀರಾವರಿ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟ ದೇವೇಗೌಡರನ್ನ ಹಾಗೇ ಉಳಿಸ್ಕೋಬೇಕಾಗಿದೆ, ಹಾಗೆ ನೋಡಬೇಕಾಗಿದೆ. ಕಾಶ್ಮೀರದಲ್ಲಿ 56 ಇಂಚಿನ ಎದೆಯ ಕಥೆಗಳು ನಡೆದಿಲ್ಲ. ತೆರೆದ ಜೀಪಿನಲ್ಲಿ ಹೋದಂಥ ದೇವೇಗೌಡರ ಪೌರುಷ ನಾವು ಹಾಗೆ ಜತನದಿಂದ ಕಾಪಾಡ್ಕೋಬೇಕಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವೃದ್ಧಿಸಿದ ನಿಮ್ಮ ರೀತಿ ರಿವಾಜುಗಳನ್ನು ನಾವು ಹಾಗೆ ಕಾಪಾಡ್ಕೋಬೇಕಾಗಿದೆ. ಮಣ್ಣಿನ ಮಗ, ಎಸ್ ಅಫ್ಕೋರ್ಸ್ ಮಣ್ಣಿನ ಮಗ ದೇವೇಗೌಡ, ಆ ಮಣ್ಣಿನ ಮಗನನ್ನು ಹಾಗೆ ನಾವು ಕಾಪಾಡ್ಕೋಬೇಕಾಗಿದೆ, ಹಾಗೆ ಉಳಿಸ್ಕೋಬೇಕಾಗಿದೆ, ಹಾಗೆ ಗೌರವಿಸ್ತಾ ಇರಬೇಕು ಅಂತ ಅನ್ನಿಸ್ತಿದೆ. ಅದು ಯಾವುದು ಕೂಡ ಹಾಳಾಗಬಾರ್ದು ದೇವೇಗೌಡರೆ. ಆ ಕಾರಣಕ್ಕೆ ರಾಜಕೀಯದಿಂದ ಒಂದು ಸ್ವಲ್ಪ ಬದಿಗಿದ್ಬಿಡಿ, ರಾಜಕೀಯದ ಸ್ವಲ್ಪ ಬದಿಗಿದ್ಬಿಡಿ. ನೀವು ನಿಮ್ಮ ನಿಲುವಿನಲ್ಲಿ ಸ್ಪಷ್ಟವಾಗಿರಿ. ನೀವು ಎಲ್ಲಿಂದ 1952ರಿಂದ ರೀ ರಾಜಕಾರಣದಲ್ಲಿರೋದು, 1952ರ ರಾಜಕಾರಣ. ನೀವು ರಾಜಕಾರಣವನ್ನು ಶುರು ಮಾಡಿ ನೀವು ಕ್ರಾಂತಿಯನ್ನು ಶುರು ಮಾಡೋಷ್ಟೊತ್ತಿಗೆ, ನೀವು ಕ್ರಾಂತಿ ಶುರು ಮಾಡುವಂಥ ಸಂದರ್ಭದಲ್ಲಿ ಯಾರು ಕೂಡ ನಿಮ್ಮ ಅಕ್ಕಪಕ್ಕ ಕೂತರು ಯಾರು ಕೂಡ ಆ್ಯಕ್ಟಿವೇ ಇರಲಿಲ್ಲ. ಇವರೆಲ್ಲ ಯಾರು ಹೇಳಿ ನಿಮ್ಮ ಮುಂದೆ? ಅವ್ರಿಗೆ ಮೆಚ್ಚಿಸುವಂಥ ಕೆಲಸ ಯಾಕೆ ಮಾಡ್ತೀರಾ? ನಿಮ್ಮನ್ನು ಹಾದಿ ತಪ್ಪಿಸ್ತಿದ್ದಾರೋ ಅನ್ನೋದಕ್ಕಿಂತ ದೇವೇಗೌಡರೆ ಮಾತಾಡೋಕ್ಕೆ ಬರ್ತಿದೆ, ನಿಮ್ಮಲ್ಲಿದೆ, ನಿಮಗೇನೋ ಇದೆ, ದಯವಿಟ್ಟು ಅಷ್ಟನ್ನು ಅರ್ಥ ಮಾಡಿಕೊಂಡು ನೀವು ಸುಮ್ಮನಾಗ್ಬಿಡಿ. ಇದು ಮನವಿ ಅಷ್ಟೇ. ಕನ್ನಡಿಗರು ಯಾವತ್ತೂ ಕೇವಲ ಅಲ್ಲ, ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮನ್ನು ಆ ವಿಚಾರ ಇಟ್ಕೊಂಡು ಕನ್ನಡಿಗರನ್ನು ಕೇವಲ ಎಂದ ದೇವೇಗೌಡರು ಕನ್ನಡಿಗರ ವಿರೋಧಿ, ಕನ್ನಡಿಗತನದ ವಿರೋಧಿ, ಇವರು ಇಷ್ಟು ವರ್ಷ ರಾಜಕೀಯದಲ್ಲಿ ಕೇವಲ ಕನ್ನಡಿಗರನ್ನು ಓಟಿಗೋಸ್ಕರ ಬಳಸ್ಕೊಂಡ್ರು, ಇವರು ಕನ್ನಡಿಗರ ವಿರೋಧಿ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಡೋಷ್ಟು ಮೂರ್ಖ ನಾನಲ್ಲ. ಕನ್ನಡ ಪರವಾಗಿ, ಕನ್ನಡಿಗರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ ಒಬ್ಬ ವ್ಯಕ್ತಿ ತನ್ನ ಇಳಿ ವಯಸ್ಸಿನಲ್ಲಿ ಯಾರನ್ನ ಮೆಚ್ಚಕ್ಕೆ ಈ ಥರ ಎಲ್ಲ ಮಾತಾಡಬಾರ್ದು ಅಂಥೇಳಿ ಕಳಕಳಿಯಿಂದ 2 ಮಾತನ್ನು ಹೇಳೋದಕ್ಕೆ ನಾನು ಬಂದಿರೋದಷ್ಟೇ. ನಮಸ್ಕಾರ.